यः पते शून्यादपि विद्यारम्भे विवाहे च प्रवेशे निर्गमे तथा संग्रामे सर्वकार्येषु विघ्नसंस्कृतमि ओम स्वः महागणपतिम् आवाहयामि ओम भूर्भुवस्वः महागणपतिम् आवाहयामि स्थापयामि पूजयामि प्रातपतये नमो गणपतये नमः प्रमथपतये नमस्ते लंबोदराय एकदन्ताय विघ्नविनाशिने शिवस्ताय श्रीवरदमूर्तये नमो नमः भूमिबुद्धो पुरः महागणपतिर्काभ्यो नमः मुखारविन्दयोः नमस्ते अस्तु लंबोदराय एकदंताय विघ्नविनाशिने शिवसुताय श्रीवरदमूर्तये नमो नमः ओम हिरण्यपात्रं मदो अपूर्णं दधाति मधुव्योत्थानेति ओम तत्पुरुषाय विद्महे महादेवाय धीमहि तन्नो रुद्रः प्रचोदयात् ओम गणपतिं हवामहे कविं कवीनामुपमस्तवस्तमं ज्येष्ठराजं ब्रह्मणं ब्रह्मणस्पद आनस्वन्नोतिभिश्रीदसादनम् ॐ शम्भवे नमः महादेवाय त्र्यम्बकाय त्रिपुरान्तकाय त्रिकात्मिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः सत्यो जातं प्रपद्यामि सत्यो जाताय वै नमो नमः भवे भवे वेदा पुष्पमान् प्रजामान् पुष्पमान् भवति चन्द्रमा वा अपां पुष्पं पुष्पमान् प्रजामान् पुष्पमान् भवति
ಇವತ್ತು ಗುರು ಪೂರ್ಣಿಮೆ. ಗುರುಗಳನ್ನ ಮನಃಪೂರ್ವಕವಾಗಿ ನಮಿಸುವ, ನೆನೆಯುವ ದಿನ. ನಮ್ಮ ಸಂಸ್ಕೃತಿಯಲ್ಲಿ ಗುರುದೇವೋ ನಮಃ ಅಂತ ಹೇಳ್ತೀವಿ. ಮೊದಲಿಗೆ ನಾವು ತಂದೆ ತಾಯಿಗಳಿಗೆ, ನಂತರ ಗುರುಗಳಿಗೆ, ನಂತರ ಅತಿಥಿಗಳಿಗೆ ಹೇಳ್ತೀವಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದರಿಂದಲೇ ನಮಗೆ ಅರ್ಥವಾಗಬೇಕು ನಮ್ಮ ಸಂಸ್ಕೃತಿ ಎಷ್ಟು ಮಹತ್ತರವಾದದ್ದು. ಇವತ್ತು ಗುರು ಪೂರ್ಣಿಮಾ. ಗುರುಗಳನ್ನ ನಾವು ಸುಂದರವಾಗಿ ಮನಃಪೂರ್ವಕವಾಗಿ ನೆನೆಯುವ ದೇವ. ಹೇ ಗುರುವೇ ಜ್ಞಾನದಾತನೆ, ಸಾಷ್ಟಾಂಗ ವಂದನೆ, ಎಲ್ಲರ ಮನ ಬೆಳಗುವಂತ ಚೈತನ್ಯದಾತನೆ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಸುತ್ತವಾಗಿ ಅರಿದಿರುವಂತಹ ಚೈತನ್ಯವನ್ನ ಬಡಿದೆಬ್ಬಿಸುವವನೇ ಗುರು. ಅದಕ್ಕೆ ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಿ ನಾವು. ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುಷಂ ಪೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂದರೆ ಬಾಳಿನ ದೀವಿಗೆ, ಸಾಕ್ಷಾತ್ ಪರಮಾತ್ಮ, ಜ್ಞಾನದ ತವನಿಧಿ, ಅರಿವಿನ ಸ್ವರೂಪ. ತವನಿಧಿ ಅಂದ್ರೆ ಏನು? ಎಂದು ಮಾಸದ ಗೌರವ, ಇದನ್ನೇ ತವನಿಧಿ ಅಂತ ಹೇಳ್ತೀವಿ. ಗು ಎಂದರೆ ಅಂಧಕಾರ, ರು ಎಂದರೆ ನಿರೋಧಿಸುವನು, ಅಂದರೆ ಅಂಧಕಾರವನ್ನ ನಿರೋಧಿಸುವನೇ ಗುರು. ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಗಳಿಗೆ ಹಾಗೂ ಗುರುಗಳಿಗೆ ಮಹತ್ತರವಾದ ಸ್ಥಾನವನ್ನ ಕೊಟ್ಟಿದ್ದೇವೆ. ತಂದೆ ತಾಯಿಗಳು ನಮಗೆ ಜ್ಞಾನ ನೀಡುತ್ತಾರೆ, ಆದರೆ ಅವರು ನಮಗೆ ಮಾಮೂಲಾಗಿ ಜನ್ಮ ನೀಡುತ್ತಾರೆ. ತಾಯಿಯೇ ಮೊದಲು ಗುರುವಾಗಿ ಮನೆಯಲ್ಲಿ ಮಗುವಿಗೆ ಸಂಸ್ಕೃತ, ವಿದ್ಯಾಬುದ್ಧಿ ಎಲ್ಲವನ್ನೂ ಹೇಳ್ಕೊಡ್ತಾರೆ. ಆದರೆ ಎಷ್ಟು ದಿನದವರೆಗೆ? ತಾಯಿಯಾದವಳು ಹೇಳಿದ್ದನ್ನೆಲ್ಲ ಬಾಲ್ಯದಲ್ಲಿ ನಾವು ಕೇಳುತ್ತೇವೆ. ಆದರೆ ಶಾಲೆಗೆ ಹೋದ ನಂತರ ಆ ಮಗು ತಾಯಿಯ ಮಾತನ್ನ ಕೇಳುತ್ತಿದೆಯೇ? ಮಗಮ್ಮ, ನಿನ್ಗೇನು ಗೊತ್ತಾಗೋದೇ ಇಲ್ಲ, ನಮ್ಮ ಮಿಸ್ ಹೇಳ್ಕೊಟ್ಟಿರೋದು ಇದೇ ರೀತಿ, ಇದೇ ಬರಿಬೇಕು, ಈ ರೀತಿನೇ ಬರಿಬೇಕು. ನಾನು ನಿನ್ ಮಾತು ಕೇಳೋದೇ ಇಲ್ಲ. ಮೇಡಮು ನಮ್ಮ ಸರಿ ಹೇಳ್ಕೊಟ್ಟಿದ್ದ ಮಾತ್ರ ನಾನು ಕೇಳೋದು, ನಿಂಗೇನು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಅದು ಎಲ್ಲಾ ತಾಯಂದ್ರಿಗೂ ಅನುಭವ ಆಗಿರುತ್ತದೆ. ಗುರು ಎಂದರೆ ಕಣ್ಣಿಗೆ ಕಾಣುವ ದೇವರು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ, ದೊರೆಯದನ್ನ ಮುಕ್ತಿ ಅಂತ ನಮ್ಮ ಪುರಂದರದಾಸರೇ ಹೇಳಿದ್ದಾರೆ. ಇದು ನಿಜವಾಗ್ಲೂ ಒಪ್ಪತಕ್ಕಂಥ ಮಾತೇ ಅಲ್ವಾ? ತಂದೆ ತಾಯಿಯನ್ನ ಎದುರಿಸ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಗುರುಗಳು ಏನೇ ಹೇಳಿದರು ಮನಸ್ಸಿನಲ್ಲಿ ಇಷ್ಟ ಇರತ್ತೋ ಗೊತ್ತಿಲ್ಲ, ಆದ್ರೆ ಅವ್ರ ಮುಂದೆ ಮಾತ್ರ ನಾವು ಹ್ಞೂ ಸರ್, ಆಯ್ತು ಸರ್, ಹ್ಞೂ ಮೇಡಮ್ ಅಂತ ಎಲ್ಲ ಹೇಳ್ತೀವಿ. ಹೌದು, ಇಷ್ಟಕ್ಕೂ ಈ ದಿನದಲ್ಲಿ ಯಾಕೆ ಗುರುಗಳಿಗೆ ಮೀಸಲಾಗಿದ್ದೀವಿ? ಗುರು ಪೂರ್ಣಿಮಾ ಅಂತ ಏನ್ ಹೇಳ್ತೀವಿ? ಇದರ ವೈಶಿಷ್ಟ್ಯ. ಇದನ್ನ ವ್ಯಾಸ ಪೂರ್ಣಿಮಾ ಅಂತಲೂ ಕರೀತೀವಿ. ವ್ಯಾಸರನ್ನ ನಮ್ಮ ಆದಿಗುರು ಅಂತಲೂ ಹೇಳ್ತೀವಿ. ಆದಿಗುರು ಅಂತ ಹೇಳಿದ್ರೆ ಮೊದಲ ಗುರುವಿನ ಸ್ಥಾನವನ್ನ ನಾವು ವೇದವ್ಯಾಸರಿಗೆ ಕೊಟ್ಟಿದ್ದೀವಿ. ಕಾರಣ ಏನಿರ್ಬೋದು? ದಯವಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಹೆಚ್ಚಿನ ವಿಚಾರ ನಾನು ತಿಳ್ಕೊತೀನಿ. ಆಯ್ತು, ಹತ್ತಕ್ಕೆ ಬಂದಿದ್ದೀರಾ? ವೇದಗಳನ್ನ ವಿಂಗಡಣೆ ಮಾಡಿದುದರಿಂದ ಅದಕ್ಕೆ ವ್ಯಾಸ ಪೂರ್ಣಿಮಾ. ಜಗತ್ತಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದನ್ನೇ ನಮ್ಮ ಜಗತ್ತು ಅಂತ ಹೇಳ್ತೀವಿ. ಆ ಜಗತ್ತಿಗೆ ಅವರನ್ನ ಗುರುಸ್ಥಾನವನ್ನ ಕೊಟ್ಟಿದ್ದೇವೆ. ಆದುದರಿಂದಲೇ ಇದನ್ನ ಗುರು ಪೂರ್ಣಿಮಾ ಅಂತ ಹೇಳ್ತೀವಿ. ಹೌದು, ಈ ದಿವಸವೇ ಗುರು ಪೂರ್ಣಿಮಾ. ಹೌದು, ಗುರು ಪೂರ್ಣಿಮಾ ಯಾಕೆ ಕರಿಬೇಕು? ಈ ತಾನೇ ನಾನು ಹೇಳಿದ್ದೀನಿ. ಇಂದು
ಜನ್ಮದಿನವೂ ಹೌದು. ಅವರು ಇಡೀ ಜಗತ್ತಿಗೆ ಗುರುಗಳಾದುದರಿಂದ ಅವರಿಗೆ ಗೌರವ ಪೂರ್ವಕವಾಗಿ ನಾವು ಇದನ್ನ ಗುರು ಪೂರ್ಣಿಮಾ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಜಗದ್ಗುರುಗಳಲ್ಲೇ ಪ್ರಖ್ಯಾತರಾದ ಶಂಕರಾಚಾರ್ಯರು ಗುರುವಿನ ಮಹಿಮೆಯನ್ನು ಈ ರೀತಿ ಹೇಳ್ತಾರೆ. ಮಾನವ ಅನೇಕ ರೀತಿಯಿಂದ ಗಣ್ಯನಾದರೆ ಏನು ಪ್ರಯೋಜನ? ಗುರುನ ಪದ ಕಮಲದಲ್ಲಿ ಮನಸ್ಸು ಇಲ್ಲದಿದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲವೇ ಇಲ್ಲ. ಇದನ್ನೇ ಶಂಕರರು ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಎಂದು ತಮ್ಮ ಗುರು ಅಷ್ಟಕದಲ್ಲಿ ಹೇಳಿದ್ದಾರೆ. ತತಃ ಕಿಂ ತತಃ ಕಿಂ ಅಂದ್ರೆ ಏನು? ಏನು ಅದಕ್ಕೆ ಬೆಲೆ ಇಲ್ಲ. ಗುರುವಿನ ಗುಲಾಮನಾದರೆ ಮಾತ್ರ, ಗುರುವಿನ ಸಾಕ್ಷಾತ್ಕಾರವಾದರೆ ಮಾತ್ರ, ಗುರುವಿನ ಪ್ರೀತಿಯನ್ನು ಗಳಿಸಿದರೆ ಮಾತ್ರ ನಮಗೆ ಗುರುವಿನ ಫಲ ಸಿಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನೂ ಪ್ರಯೋಜನವೂ ಇಲ್ಲ. ಆದುದರಿಂದ ಅವರು ಹೇಳ್ತಾರೆ, ನಿನ್ನ ಗುರುಗಳಿಂದ ಸಾತ್ವಿಕ ವಿದ್ವಾಂಸನನ್ನ, ಗುರುಗಳಾಗಿ ಸಾತ್ವಿಕ ವಿದ್ವಾಂಸನನ್ನ ಆರಿಸಿಕೊಳ್ಳಿ. ಅವರಿಂದ ಓಂಕಾರ ಮಂತ್ರ, ಉಪನಿಷತ್ ಹಾಗೂ ಮಹಾಕಾವ್ಯಗಳ ಬಗ್ಗೆ, ಕರ್ತವ್ಯದ ಬಗ್ಗೆ ತಿಳಿದುಕೊಳ್ಳಬೇಕು, ಕಲಿಯಬೇಕು. ಗುರುವಿನಿಂದ ಹೊಂದಿದ ಓಂಕಾರ ಮತ್ತು ಮಹಾಕಾವ್ಯಗಳ ಸಂದೇಶವು ನಮ್ಮ ಮನಸ್ಸನ್ನ ನಿಯಂತ್ರಿಸುತ್ತದೆ, ಒಳ್ಳೆಯ ಹಾದಿಯಲ್ಲಿ ಹೋಗುವಂತೆ ಪ್ರಚೋದನೆ ಮಾಡುತ್ತದೆ. ಆದುದರಿಂದಲೇ ಗುರುಗಳ ಸನ್ನಿಧಿಯಲ್ಲಿ ನಮಗೆ ಎಂತಹ ನೋವಿದ್ದರೂ ಸಹ ಗುರುವಿನ ಮುಖವನ್ನು ನೋಡಿದ ಮಾತ್ರಕ್ಕೆ ನಮಗೆ ಸಮಾಧಾನ ಆಗುತ್ತದೆ. ಯಾಕೆ? ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಇವರು ಪರಿಹರಿಸುತ್ತಾರೆ ಎನ್ನುವ ಭ್ರಾಂತಿಯೆಲ್ಲ ನಮ್ಮ ಮನಸ್ಸಿಗೆ ಇದೆ. ಮನೆಯೇ ಮೊದಲ ಪಾಠಶಾಲೆ ಅಂತ ತಾಯಿಯನ್ನ ನಾವು ಗೌರವ ಮಾಡ್ತಾ ಇಲ್ಲ. ತಂದೆ ತಾಯಿಗಳು ನಮಗೆ ಜನ್ಮವನ್ನು ನೀಡಿರಬಹುದು, ಆದರೆ ಪ್ರಾಪಂಚಿಕ ಜ್ಞಾನವನ್ನ ನೀಡುವವರು ಗುರುಗಳು ಮಾತ್ರ. ಆದುದರಿಂದಲೇ ಗುರುಗಳಿಗೆ ನಾವು ಅಂತಹ ಇದನ್ನ ತಿಳಿವಿ. ಗುರುಗಳು ಪರಿಶುದ್ಧ, ನಿತ್ಯನಿಷ್ಠ, ದಯಾಮಯ ಮತ್ತು ಮಹಾಜ್ಞಾನಿ. ಭಗವಂತನನ್ನ ಎದುರಿಗೆ ಕಾಣಲಾರೆನು, ಆದರೆ ಗುರುಗಳೇ ನಮಗೆ ಎದುರಿಗೆ ಕಾಣುವ ಪರಮಾತ್ಮ. ಈಶ್ವರನನ್ನ ಅಚಲ ಶಕ್ತಿಯಿಂದ ಪ್ರಾರ್ಥನಿಸಿದರೆ ಯಾವ ರೀತಿ ಅನುಗ್ರಹ ದೊರಕುತ್ತದೆಯೋ ಅದೇ ರೀತಿ ಗುರುವಿನ ಪವಿತ್ರ ಪಾದಗಳಲ್ಲಿ ಶರಣಾದರೆ ಈಶ್ವರನಂತೆ ಅನುಗ್ರಹ ನೀಡುತ್ತಾನೆ. ಅದರಿಂದಲೇ ನಾವು ಗುರುಭಕ್ತಿಯನ್ನ ಕೊಂಡಾಡುತ್ತೇವೆ. ಗುರು ಶಿಷ್ಯನನ್ನು ಒಂದೇ ತರುವನೇ ದೇವರು. ದೇವರ ದಯೆ ಇಲ್ಲದೆ ನಮಗೆ ಸರಿಯಾದ ಗುರು ದೊರಕಲು ಸಾಧ್ಯ ಇಲ್ಲ. ದೇವರ ಕೃಪೆ ಇದ್ದರೆ ಮಾತ್ರವೇ ಸದ್ಗುರುವನ್ನು ಪಡೆಯಲು ಸಾಧ್ಯ. ಆದರೆ ಇನ್ನೊಂದು ಹೇಳ್ತೀನಿ, ದೇವರು ನಮಗಿರ್ಬೋದು, ಆದರೆ ಕಣ್ಣಿಗೆ ಕಾಣಿಸುವ ಸಾಕ್ಷಾತ್ ದೇವರು ಅಂತ ಹೇಳಿದ್ರೆ ನಮ್ಮ ಗುರುಗಳೇ. ನಮಗೆ ಅವರಲ್ಲಿ ಪೂರ್ಣ ನಂಬಿಕೆ ಇದ್ದರೆ ಇರಬೇಕು, ವಿಶ್ವಾಸವನ್ನು ನಾವು ಪಡೆದುಕೊಳ್ಳಬೇಕು. ಶಿವನು ಮುನಿದರೆ ಗುರು ಸಹಾಯಕ್ಕೆ ಬರುತ್ತಾನೆ, ಆದರೆ ಗುರು ಮುನಿದರೆ ಯಾವ ದೇವರಿಂದಲೂ ಅದನ್ನ ಪಡೆಯಲು ಸಾಧ್ಯವೇ ಇಲ್ಲ. ದೇವರು ಈಗ ನಾವು ದೇವರನ್ನ ನೆನೆಸಬೇಕು, ಆರಾಧನೆ ಮಾಡಬೇಕು ಅಂದ್ರೆ ನಾವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಆರೋಗ್ಯವಾಗಿರಬೇಕು. ಈ ಆರೋಗ್ಯವನ್ನು ನಮಗೆ ದಯಪಾಲಿಸ್ತಾ ಮಾಡ್ತಾರೆ ಯಾರು? ನಮ್ಮ ಯೋಗ ಗುರುಗಳಾದ ಶ್ರೀಯುತ ರಾಮಕೃಷ್ಣ ಸರ್. ಯಾಕೆ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರಲು ನಮಗೆ ಅನೇಕ ರೀತಿಯ ಯೋಗ ಮತ್ತು ಇನ್ನೊಂದೇನು ಪ್ರಾಣಾಯಾಮ. ಯೋಗ ಅಂದ್ರೆ ಬರೀ ಶರೀರಕ್ಕೆ ಕೊಡುವಂತಹ ಸಾಧನೆ, ಆದರೆ ಪ್ರಾಣಾಯಾಮ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇರುವಂತೆ ಮಾಡುತ್ತದೆ. ಅವರು ಅನೇಕ ರೀತಿಯ ನಿಷ್ಕಳಂಶಕವಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಗಮನಿಸುತ್ತಾ ತಪ್ಪಿಲ್ಲದಂತೆ ಅನೇಕ ರೀತಿಯ ಆಸನಗಳನ್ನ ಹೇಳಿಕೊಡ್ತಾರೆ. ಪ್ರತಿಯೊಬ್ಬರನ್ನು ಗಮನಿಸುತ್ತಾರೆ. ತಪ್ಪು ಮಾಡಿದವರನ್ನ ನಿಧಾನವಾಗಿ ಈ ರೀತಿ ಇಲ್ಲ, ಈ ರೀತಿ ಸಾವಧಾನವಾಗಿ ಮಾಡಬೇಕು ಅಂತ ಹೇಳುತ್ತಾರೆ. ಅವರಿಗೆ ಎಷ್ಟೊಂದು ವಂದನೆಗಳನ್ನು ಅರ್ಪಿಸಿದರೂ ಸಾಕಾಗುವುದಿಲ್ಲ.
ಇಲ್ಲ. ತುಂಬಾ ತಾಳ್ಮೆಯಿಂದ ಅವರ ಮುಖದಲ್ಲಿ ಕೋಪ ಅನ್ನುವುದನ್ನೇ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ತಪ್ಪುಗಳು ಮಾಡಿದರೂ ಸಹ ವಿದ್ಯಾರ್ಥಿ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೊಂದು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಆದರೆ ಅವರು ಎಷ್ಟು ತಾಳ್ಮೆಯಿಂದ ಕಲಿಸಿಕೊಟ್ಟಿದ್ದಾರೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಇಂತಹ ಗುರುಗಳು ನಮಗೆ ಸಿಕ್ಕಿರುವುದು ಸಾರ್ಥಕ. ನಮ್ಮ ಜೀವನದಲ್ಲಿ ನಾವು ಪಡೆದಿರ್ತಕ್ಕಂತಹ ಸಾರ್ಥಕ. ದಯವಿಟ್ಟು ಕ್ಲಾಸ್ಗೆ ತಪ್ಪದೆ ಬನ್ನಿ, ಟೈಮ್ ಸರಿಯಾಗಿ ಬನ್ನಿ. ಗುರುಗಳನ್ನ ಕಲಿತು ಅವರು ಹೇಳಿರ್ತಕ್ಕಂತಹ ಅಭ್ಯಾಸಗಳನ್ನ ಶ್ರದ್ಧೆಯಿಂದ ಕಲಿಯಿರಿ. ಆರೋಗ್ಯವಾಗಿರಿ, ದೈಹಿಕವಾಗಿ, ಮಾನಸಿಕವಾಗಿ. ಇಷ್ಟೊಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಧನ್ವಂತರಿ ಯೋಗದ ಎಲ್ಲರಿಗೂ ವಂದನೆಗಳು. ಮಕ್ಕಳು ಕಂದಮಗಳು ಗಮ್ಯ ಕೀರ್ತಿ ಕುಮಾರಿ, ಗಮ್ಯ ಕೀರ್ತಿ ಕುಮಾರಿ ಗಗನ ಕೀರ್ತಿ ಅವರಿಂದ ಭರತನಾಟ್ಯ. ಅದ್ಭುತವಾಗಿ ನಾಟ್ಯ ಮಾಡಿದ ವ್ಯಕ್ತಿಯವರಿಗೆ ಅಭಿನಂದನೆಗಳು. ಈಗ ಗುರುಗಳಿಂದ ಮಕ್ಕಳಿಗೆ ಸಣ್ಣ ಕಾಣಿಕೆ. ಓಕೆ, ಥ್ಯಾಂಕ್ ಯು. ಕೇಳಿಸ್ತಿದಾರ? ಎಲ್ಲರಿಗೂ ಕೇಳಿಸ್ತಿದೆ. ಸುಮಾರು ಜನ ನೋಡಿರ್ತೀರ. ಇದು ಇವತ್ತು ಡಿಫ್ರೆಂಟ್ ಅವತಾರ್. ಬಟ್ ಈ ಡಿಫ್ರೆಂಟ್ ಅವತಾರಲ್ಲಿ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಲ್ಲಿ ಬರಕ್ಕೆ, ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು. ಎರಡನೇದು, ಒಂದು ಫ್ಯಾಮಿಲಿ ಮುಖಾಂತರ ನನಗೆ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಕೊಟ್ಟೆ. ಅದಲ್ಲದೆ ನನಗೆ ಧ್ಯಾನ ಬೇಸ್ಡ್ ವರ್ಕ್ಶಾಪ್ಸ್ ಮತ್ತೆ ಪ್ರೋಗ್ರಾಮ್ಸ್ ಹಲವಾರು ಕಡೆ, ಅಂದ್ರೆ ಫ್ರಮ್ ಪಾಸ್ಟ್ 9 years 9 ವರ್ಷಗಳಿಂದ ಅಕ್ರಾಸ್ ದ ಕಂಟ್ರಿ ಮಾಡ್ಕೊಂಡು ಬಂದಿರೋ ಒಂದು ಅವಕಾಶ ಸಿಕ್ಕಿದೆ. ಅಂಡ್ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಅಂದ್ರೆ 2022ರಲ್ಲಿ ನಾನು ಒಂದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಿದ್ದೆ, ಇಂಡಿಯಾದಲ್ಲಿ ಹೂಸ್ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ. ಸೊ
ಬಾರಿ ಸುಮಾರು 40,185 ಪಾರ್ಟಿಸಿಪೆಂಟ್ಸ್ ಅಲ್ಲಿ ನನಗೆ 3ನೇ ಸ್ಥಾನ ಬಂತು. ಇವತ್ತಿಗೆ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ. ನಾನು ವರ್ಕ್ಶಾಪ್ ಮಾಡುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ ತುಂಬಾ ಸೂಕ್ಷ್ಮವಾದ ವಿಷಯ, ಇವತ್ತಿಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಕೂಡ. ಸೊ ಎಲ್ಲರೂ ಹೇಳ್ತೀವಿ ಹೆಲ್ತ್ ಇಸ್ ವೆಲ್ತ್. ಎಷ್ಟು ಜನ ಒಪ್ಕೋತೀರಾ ಅದನ್ನ? ವೆರಿ ಗುಡ್. ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ಇವಾಗ ಎಲ್ಲರಿಗೂ ಒಂದು ಕ್ವೆಶ್ಚನ್ ಕೇಳ್ತೀನಿ. ಐ ವಾಂಟ್ ಆನ್ಸರ್ಸ್. ಓಕೆ, ಕ್ವೆಶ್ಚನ್ ನಂಬರ್ 1. ದಿನಕ್ಕೆ 2 ರಿಂದ 3 ಸರಿ ಆರೋಗ್ಯಕರವಾದಂತಹ ಊಟ ತಿಂಡಿ ತಿನ್ನೋದು ಇಸ್ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್. ಎಷ್ಟು ಜನ ಒಪ್ಕೋತೀರಾ? ವೆರಿ ಗುಡ್. ಆ 2 ರಿಂದ 3 ಸರಿ ಊಟ ತಿಂಡಿ ಮಧ್ಯ ಆವಾಗ ಒಳ್ಳೆ ಸ್ನಾಕ್ಸ್ ಕೂಡ ತಿನ್ನೋದು ಇಸ್ ಹೆಲ್ತಿ. ಎಷ್ಟು ಜನ ಒಪ್ಕೋತೀರಾ? ಯಾರಿಲ್ಲ ಅಂತಿದ್ದೀರೋ ನಾನು ಹೋಟ್ಲಲ್ಲಿ ಚೆಕ್ ಮಾಡ್ತಿರ್ತೀನಿ. ಓಕೆ, ಮೂರನೇದು, ದಿನ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಕ್ ಶುರು ಮಾಡಿ ರಾತ್ರಿ ಮಲಗುವವರೆಗೂ ತಿಂತಲೇ ಇದ್ರೆ ಅದು ನಮ್ಮ ಆರೋಗ್ಯ ಒಳ್ಳೇದು. ಎಷ್ಟು ಜನ ಒಪ್ಕೋತೀರಾ? 100% ಎಲ್ಲರೂ ಒಪ್ಕೋತೀರಾ? ಬೆಳಗ್ಗೆ ಎದ್ದು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮಲಗೋವರೆಗೂ ತಿಂತಾನೆ ಇದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಲ್ವೇ ಅಲ್ಲ ಅಂತ ಎಷ್ಟು ಜನ ಒಪ್ಕೋತೀರಾ? ವೆರಿ ಗುಡ್. ಹೇಗೆ ಹೆಲ್ತ್ ಅಂದ ತಕ್ಷಣ ಯೋಗ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಪಾರ್ಕ್ ಅಲ್ಲಿ ಜಾಗಿಂಗ್ ಮಾಡ್ತೀವಿ, ಹಾಗೆ ನಮ್ ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀವೋ ಅವೆಲ್ಲ ಮಾಡಿದಂಗೆ ಹೆಲ್ತ್ ಈಸ್ ಫಾರ್ ಬಾಡಿ ಆಗತ್ತೆ. ಬಟ್ ಇವತ್ತು ಹೆಲ್ತ್ ಬೆಸ್ಟ್ ಶೇಪ್ ಒಂದೇ ಅಲ್ಲ, ಬೆಸ್ಟ್ ಮೆಂಟಲ್ ಸ್ಟೇಟ್ ಕೂಡ ಅಂತ ಒಪ್ಕೊಳ್ಳೋರು ಎಷ್ಟು ಜನ ಇದ್ದಾರೆ? ಇನ್ಫ್ಯಾಕ್ಟ್ ಬೆಸ್ಟ್ ಸ್ಟೇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಬೆಸ್ಟ್ ಶೇಪ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಷ್ಟೊಂದ್ಸರಿ ನಮ್ಮೆಲ್ಲರ ಮನೆಗಳಲ್ಲೇ ಇದೊಂದು ಇನ್ಸಿಡೆಂಟ್ ಆಗಿದೆ ಅಲ್ಲ, ಹುಷಾರಿರಲ್ಲ, ಯಾಕೋ ಒಂಚೂರು ಕೋಲ್ಡ್ ನೆಗಡಿ ತರ ಇರುತ್ತೆ, ಡಾಕ್ಟರ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಡಾಕ್ಟರ್ ಹತ್ರ ಇನ್ನೇನ್ ಹೋಗ್ಬೇಕು ಅಷ್ಟೊಳಗೆ ನಮ್ಮ ಅಜ್ಜಿ ಇರ್ತಾರೆ, ಇದಕ್ಕೆಲ್ಲ ಯಾರು ಡಾಕ್ಟರ್ ಹತ್ರ ಹೋಗ್ತಾರೆ, ಸುಮ್ಮನೆ ಒಂದು ಕಷಾಯ ಕುಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಕಷಾಯ ಕುಡಿಯೋಣ, ಸರಿ ಹೋಗಿಲ್ಲ ಅಂದ್ರೆ ನಾಳೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಅನ್ಕೋತೀವಿ, ಕಷಾಯ ಕುಡಿದು ಮಲ್ಕೋತೀವಿ, ನೆಕ್ಸ್ಟ್ ಡೇ ಫುಲ್ ಆರಾಮ್. ಎಷ್ಟು ಜನಕ್ಕೆ ಆಗಿದೆ? ರೈಟ್, ಆಪೋಸಿಟ್ ಸತ್ಯ. ನಾವು ಆರಾಮಾಗಿರ್ತೀವಿ, ಫ್ರೆಂಡ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀವಿ, ಡಾಕ್ಟರ್ ನಮ್ಮನ್ನು ನೋಡ್ಬಿಟ್ಟು ಇತ್ತೀಚಿಗೆ ನೀ ಯಾಕೋ ಬ್ಲಡ್ ಚೆಕ್ಅಪ್ ಮಾಡಿಲ್ಲ ಅನ್ಸುತ್ತಲ್ವಾ ಅಂದ ತಕ್ಷಣ ಒಳಗಡೆ ಏನಾಗಿದೆ? ರೈಟ್. ಸೊ ಹೆಲ್ತ್ ಬೆಸ್ಟ್ ಶೇಪ್ ಒಂದೇ ಅಲ್ಲ, ಬೆಸ್ಟ್ ಸ್ಟೇಟ್ ಕೂಡ ಹೌದು. ಅಂಡ್ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಹೇಳ್ದಂಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾವು ತಿಂತಾನೆ ಇದ್ರೆ ನಮ್ಮ ಬಾಡಿಗೆ ಹೆಂಗ್ ಒಳ್ಳೇದಲ್ವೋ ಹಾಗೆ ನಮ್ಮ ಮನಸ್ಸಿಗೂ ಇವತ್ತು ನಾವೇನ್ ಮಾಡ್ತಿದೀವಿ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಟಿವಿ ನ್ಯೂಸ್ ವರೆಗೂ ವಿ ಆರ್ ಕನ್ಸ್ಯೂಮಿಂಗ್ ಓನ್ಲಿ ಬಟ್ ಇನ್ಫಾರ್ಮೇಶನ್. ಹೇಗೆ ಬಾಡಿಗೆ ಕಂಟಿನ್ಯೂಸ್ ಕನ್ಸಂಪ್ಷನ್ ಆಫ್ ಫುಡ್ ಇಸ್ ಬ್ಯಾಡ್, ಹಾಗೆ ಮೈಂಡ್ಗೆ ಕನ್ಸಂಪ್ಷನ್ ಆಫ್ ಇನ್ಫಾರ್ಮೇಶನ್ ಕಂಟಿನ್ಯೂಸ್ಲಿ ಇಸ್ ಬ್ಯಾಡ್. ಅಂಡ್ ಅದನ್ನ ಗೊತ್ತಿಲ್ಲದೇನೋ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ವಾಟ್ಸ್ಆಪ್ ಮೆಸೇಜ್, ಎಲ್ಲರೂ ಗುಡ್ ಮಾರ್ನಿಂಗ್ ಕಳಿಸಿದಾರ, ಯಾರು ಕಳಿಸಿಲ್ಲ ಅಂದ್ರೆ ಏನಕ್ಕೆ ಕಳಿಸಿಲ್ಲ ಅಂತ ಶುರು ಮಾಡಿ, ಆಮೇಲೆ ಒಂದು ಗಾಸಿಪ್ ಇರುತ್ತೆ, ಆಮೇಲೆ ಒಂದು ವಾಕ್ ಹೋಗ್ತಾ ಫ್ರೆಂಡ್ಸ್ ಜೊತೆ ಮಾತಾಡೋದಿರುತ್ತೆ, ಆಮೇಲೆ ಕೆಲಸದಲ್ಲೂ ಕನ್ಸಂಪ್ಷನ್ ಆಫ್ ಇನ್ಫಾರ್ಮೇಶನ್, ಅದಾದ್ಮೇಲೆ ವಾಪಸ್ ಬಂದು ನ್ಯೂಸ್ ನೋಡೋದಿರುತ್ತೆ, ಒಂದು ಸಿನಿಮಾ ನೋಡೋದಿರುತ್ತೆ, ಟಿವಿ ಸೀರಿಯಲ್ ನೋಡೋದಿರುತ್ತೆ, ರಾತ್ರಿ ಮಲ್ಗೋವಾಗ ಏನೋ ಒಂದು ಮಾತುಕತೆ ಇರುತ್ತೆ, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಅಗೇನ್ ನಾವೇನ್ ಮಾಡ್ತಾ ಇದೀವಿ, ಕನ್ಸಂಪ್ಷನ್ ಆಫ್ ಇನ್ಫಾರ್ಮೇಶನ್. ಈ ಕನ್ಸಂಪ್ಷನ್ ಆಫ್ ಇನ್ಫಾರ್ಮೇಶನ್ ನಾವು ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಟೂಲ್ ಏನಿದೆ, ದಿನ ಸ್ನಾನ ಮಾಡೋದು ಒಳ್ಳೇದು. ಎಷ್ಟು ಜನ ಒಪ್ಕೋತೀರಾ? ಒಪ್ಕೊಳ್ಳದೆ ಇರೋರು ಎಷ್ಟು ಜನ ಇದ್ದೀರಾ? ಇಲ್ಲ, ಪುಣ್ಯಕ್ಕೆ. ವೆರಿ ಗುಡ್. ಹೇಗೆ ದಿನ ಬಾಡಿಗೆ ಸ್ನಾನ ಮಾಡೋದು ಒಳ್ಳೇದು, ಹಾಗೆ ಧ್ಯಾನ ದಿನ ನಮ್ಮ ಮನಸ್ಸಿಗೆ ಒಳ್ಳೇದು. ಧ್ಯಾನ ಅಂದ್ರೆ ಹೆಂಗ್ ಸ್ಟಾರ್ಟ್ ಮಾಡ್ಬೋದು? ದಿನಕ್ಕೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಿಲ್ವಾ? ಅಟ್ಲೀಸ್ಟ್ ಮ್ಯೂಸಿಕ್ ಕೇಳ್ತಾ ಕೂತ್ಕೊಳ್ಳೋಣ. ಅದು ಇಲ್ವಾ, ಅಟ್ಲೀಸ್ಟ್ ಒಂದು ಸಿಂಪಲ್ ಪ್ರಾಕ್ಟೀಸ್ ಇದೆ, ಅದಕ್ಕೆ ನಾನು ಗ್ರಾಟಿಟ್ಯೂಡ್ ಅಂತ ಹೇಳ್ತೀನಿ. ಗ್ರಾಟಿಟ್ಯೂಡ್ ಅಂದ್ರೆ ಏನು? ಟುಡೇ, ಈ ಕ್ಷಣದಲ್ಲಿ ನಾವು ಯಾರಿಗಾದ್ರೂ ಕೃತಜ್ಞತೆಯನ್ನ ಸಲ್ಲಿಸೋದು, ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಆ ಗ್ರಾಟಿಟ್ಯೂಡ್ ಇಂದ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತೆ. ಸೊ ಇವತ್ತಿನ ಒಂದು ಒಕೇಶನ್ ದಿವಸ ನಾನು ಒಂದು ದಿನ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದು ಅಷ್ಟೇನು ಇಷ್ಟಪಡಲ್ಲ. ಯಾಕಂದ್ರೆ ಫಾದರ್ಸ್ ಡೇ ಅವತ್ತೆಲ್ಲಾ ಫಾದರ್ಸ್ಗೂ ಹೋಗಿ ಒಂದು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿ, ವಾಟ್ಸ್ಆಪ್ ಸ್ಟೇಟಸ್ ಹಾಕಿ, ಅಪ್ಪ ಐ ಲವ್ ಯು ಪಾ
ಇನ್ನು ಮಿಕ್ಕಿದ 354 ದಿನ ಮತ್ತೆ ಹೋಗ್ಬಿಟ್ಟಿರ್ತೀನಿ. ರೈಟ್? ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಎಲ್ಲಾ ತರದ್ದು ಇರೋದ್ರೆ ಹಾಗೆ ಇವತ್ತು ಗುರು ಪೂರ್ಣಿಮೆನೂ ಹಾಗೆ ಆಗ್ಬಿಟ್ಟಿದೆ. ಒಂದು ದಿವಸ ಗುರುಗೆ ಥ್ಯಾಂಕ್ ಯು, ಕಾಲಿಗೆ ಬೀಳೋದೇನು, ಆಶೀರ್ವಾದ ಪಡೆಯೋದೇನು, ಹೀಗೆ 364 ದಿನ ಬಿಟ್ಟೇ ಬಿಡ್ತೀವಿ. ಸೊ ನನ್ನ ಪ್ರಕಾರ ಗುರು ಪೂರ್ಣಿಮೆ ಪ್ರತಿದಿನ ಆಗ್ಬೇಕು, ಫಾದರ್ಸ್ ಡೇ ಪ್ರತಿದಿನ ಆಗ್ಬೇಕು, ಮದರ್ಸ್ ಡೇ ಪ್ರತಿದಿನ ಆಗ್ಬೇಕು. ಸೊ ಅಟ್ಲೀಸ್ಟ್ ಇವತ್ತೊಂದು ಒಕೇಶನ್ ಸಿಕ್ಕಿದೆಯಲ್ಲ, ಸೊ ಯಾಕೆ ಒಂದು 5 minutes ಪ್ರಾಕ್ಟೀಸ್ ಮಾಡಿ ಧ್ಯಾನ ಅಂದ್ರೆ ಕೃತಜ್ಞತೆಯನ್ನ ನಮ್ಮ ಧ್ಯಾನದ ಮುಖಾಂತರ ಸಲ್ಲಿಸಬಾರ್ದು. ಸೊ ಅದನ್ನ ಪ್ರಾಕ್ಟೀಸ್ ಮುಖಾಂತರ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸೊ ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ಅಯ್ಯೋ ತಿಂಡಿ ಬಂದ್ಬಿಟ್ಟಿದೆ, ತಿಂಡಿ ಸ್ಮೆಲ್ ಬರ್ತಾ ಇದೆ, ಎಲ್ಲರಿಗೂ ಕಷ್ಟ ಆಗ್ತಿದೆ. ಸರ್ ತಿಂಡಿ ಎದುರುಗಡೆ ಇಟ್ಬಿಟ್ಟು ಧ್ಯಾನ ಹೆಂಗ್ ಮಾಡೋದು ಅಂತ ಕೇಳ್ತಾ ಇದ್ರೆ, ಆದ್ರೂ ಒಂದು ಪ್ರಯತ್ನ ಪಟ್ಬಿಡೋಣ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ಅಂಡ್ ಕೂತ್ಕೊಂಡಾದ್ಮೇಲೆ ಹಂಗೆ ನಿಧಾನವಾಗಿ ನಿಮ್ಮ ಕಣ್ಣನ್ನ ಮುಚ್ಚಿ ಚೆನ್ನಾಗಿ ಅಂಡ್ ಗುರುವಿನ ಎನರ್ಜಿ ನಮಗೆ ಬರಲಿ ಅಂತ ಹೇಳುವಂತ ನಿಧಾನವಾಗಿ ಕಣ್ಣು ತೆಗಿತಾ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇವತ್ತು ಇಲ್ಲಿ ಬಂದು ಈ ಒಂದು ಪ್ರಾಕ್ಟೀಸ್ ಮಾಡಕ್ಕೆ ಹಾಗೂ ಎಲ್ಲರಿಗೂ ತುಂಬಾ 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 ಒಳ್ಳೆಯದಾಗಿ ಗುರು ಪೂರ್ಣಿಮೆಯ ಶುಭಾಶಯಗಳು. It's really nice and give a big round of applause. ಈಗ ನಮ್ಮ ಗುರುಗಳನ್ನ ನಾವು ನೋಡ್ಕೋಬೇಕು. ಈಗ ಅವರು 1 ವರ್ಷದಿಂದ ನೋಡ್ಕೊಂಡಿದ್ದಾರೆ, ನಾವು ನೋಡ್ಕೊಳ್ಳೋಣ. ಮುಂದಕ್ಕೆ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಉದ್ಯಾನವನದ ಈ ಒಂದು ಆಶ್ರಯದಲ್ಲಿ ಗುರು ಪೌರ್ಣಿಮೆಯನ್ನ ಎಲ್ಲರೂ ಸಹ ಆಚರಣೆಯನ್ನು ಮಾಡ್ತಾ ಇದ್ದೀರಾ. ಈ ಗುರು ಪೌರ್ಣಿಮೆ ಆಷಾಢ ಮಾಸದಲ್ಲಿ ಮಾಡ್ತೀವಿ. ವ್ಯಾಸರಾಯರ ಜನ್ಮದಿನ ಇವತ್ತು ಸಹ. ಗುರು ಬ್ರಹ್ಮ, ಗುರುದೇವ, ಗುರು ವಿಷ್ಣು, ಮಹೇಶ್ವರ ಅವೆಲ್ಲರೂ ಸಹ ಗುರುಗಳಿಗೆ ಇವತ್ತು ದಿವಸ ನಿಮ್ಮ ಅಭಿಮಾನವನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸ್ನೇಹಿತರಾದಂಥ ಋತುಪರ್ಣ ಶರ್ಮಾ ಅವರು ಸಹ ತುಂಬಾ ಕ್ಲಾಸಸ್ಗಳನ್ನ ನಡೆಸ್ತಾ ಇದ್ದಾರೆ. ಸುಮಾರು ಅವ್ರ ಬಗ್ಗೆ ಹೇಳಕ್ಕೆ ನಮಗೆ ಸಾಲುಗಳೇ ಇಲ್ಲ. ನಾವು ಸುಮ್ಮನೆ ಒಂದು 2-3 ನಿಮಿಷದಲ್ಲಿ ಮಾತ್ರ ಇಲ್ಲಿ ನೋಡಿದ್ವಿ. ಅವ್ರದ್ದು ಎಲ್ಲ ನಾವು ಈವೆಂಟ್ ನೋಡಿದ್ರೆ ಅವ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಗುರುಗಳಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಸಕಲವನ್ನು ಕೊಟ್ಟು ಕಾಪಾಡಲಿ. ಗುರುಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ನಮ್ಮ ಮೇಲೂ ಇರಲಿ ಅಂತ ಸಂದರ್ಭ ತಿಳಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ವಹಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸೋಸಿಯೇಷನ್ ಅಧ್ಯಕ್ಷರು ಇವಾಗ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ದೆಲ್ಲ ಕುಂದುಕೊರತೆಗಳು ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಈಗ ಮಂಜುನಾಥ್ ರೆಡ್ಡಿ ಅವರು ಇದ್ದಾರೆ, ಹಾಗೆ ಎಕ್ಸ್ಟೆನ್ಷನ್ ಬೇರೆ ಕೇಳಿದ್ದೀವಿ, MLA ಅವರು ಒಪ್ಕೊಂಡಿದ್ದಾರೆ. ಸೊ ಎಲ್ಲ ಯೋಗ ಇದ್ದ ಪರವಾಗಿ ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಲವೀರ ಶೂರಧೀರ ಹನುಮ ಮಾರುತಿ ಚರಣಕ್ಕೆ ಶ್ರೇಯ ಮಂಗಳಂ ಕುರು ಶ್ರೀ ಚಂದ್ರಮೌಳೇಶ್ವರಿಗೆ ಮಲ್ಲಿಕಾರ್ಜುನ ಗಂಗೆ ಜನಾಂತನಿಗೆ ಅಂಬವಾಣಿ ಕಂಕಣ ಗಣಪತಿ ಚಂಡಿ ಚಾಮುಂಡಿಗೆ ಮಂಗಳಂ ಗುರು ಶ್ರೀ ವಿದ್ಯಾರಣ್ಯರಿಗೆ ವಿದ್ಯಾಶಂಕರಿಗೆ ವಾಗೇಶ್ವರಿ ವಜ್ರದೇಹ ಗರುಡಾಂಜನೇಯ
ತುಂಗಭದ್ರೆಗೆ ಶೃಂಗ ನಿವಾಸಿಗೆ ಶೃಂಗೇರಿಪುರದಳು ನೆಲೆಸಿರುವಂತ ಈಗ ನಮ್ಮ ಗುರುಗಳಿಗೆ ನೋಡಿ ಎಷ್ಟು ಒಳ್ಳೆ ಸಮಯ ಅದಲ್ವಾ, ಯಾರಿಗೂ ಸಿಗಲ್ಲ ಇದು ಗುರುಗಳಿಗೆ ಈಗ ಅವ್ರ ಸ್ವಂತ ಅವ್ರ ಸಿಸ್ಟ್ರೇ ಪೇಟ ಅಂತ ಎಲ್ಲ ಬೇಕು
ರೆಕಾರ್ಡ್ ಆಗ್ತಾ ಇದೆ, 3 ಸಲ ಹೇಳಿ. ಸತ್ಯದ ದಾರಿಯಲ್ಲಿ ನಿಷ್ಠೆಯಲ್ಲಿ ಗುರುಕೃಪೆಯಿಂದ ನಮ್ಮೆಲ್ಲರ ಜೀವನ ಶುದ್ಧವಾಗಲಿ ಎನ್ನುವ ಅಮೂಲ್ಯ ಬೋಧನೆಗೆ ನಮ್ಮ ರಾಮಕೃಷ್ಣ ಗುರುಗಳಿಗೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರ. ಮೇಡಮ್